ಇನ್ನು ಇದೇ ಸಂದರ್ಭದಲ್ಲಿ ನನಗೆ ನೋಟಿಸ್ ಬಂದಿದೆ ಅಂತ ಹೇಳೋಕೆ ಯಾರು, ವಿಜೇಂದ್ರ ಯಾರು ಅಂತ ಹೇಳಿ ಕೆಂಡವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಯತ್ನಾಳ್. ನೋಟಿಸ್ ಬಂದಿದೆ ಅಂತ ಅವನಿಗೆ ಹೆಂಗೆ ಗೊತ್ತು? ಹಾಗಿದ್ರೆ ಅವನದೇ ತಾನೇ ಈ ನೋಟಿಸ್ ಹಿಂದಿರುವ ಶಕ್ತಿ ಅಂತಲೂ ಕೂಡ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ನಮ್ಮ ಪಕ್ಷದಲ್ಲಿ ಆಂತರಿಕ ಸಮಸ್ಯೆಗಳೇನಿದ್ದಾವೆ ಈಗಾಗಲೇ ಕೇಂದ್ರದ ವರಿಷ್ಠರ ಗಮನಕ್ಕೆ ಬಂದಾಗಿದೆ. ಕೇಂದ್ರದ ಶಿಸ್ತು ಸಮಿತಿ ಯಾರಿಗೆ ನೋಟಿಸನ್ನು ಕೊಡಬೇಕು ಕೊಟ್ಟಿದ್ದಾರೆ, ಯಾರು ಆ ನೋಟಿಸ್ಗೆ ಉತ್ತರ ನೀಡಬೇಕು ಅವ್ರು ನೀಡಿದ್ದಾರೆ. ಅದ್ರ ಬಗ್ಗೆ ಏನು ತೀರ್ಮಾನ ಆಗಬೇಕು ಅಂತೇಳಿ ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಕೊಟ್ಟನಲ್ಲ ನಿಮ್ಗೆ ಸೋಕಾಸ್ ನೋಟಿಸ್ ಕಾಪಿ ಕೊಟ್ಟ ಯಾರು? ವಿಜೇಂದ್ರ. ಆ ಉತ್ತರ ಕೊಟ್ಟಾರೆ ಬಿಟ್ಟಾರ ವಿಜೇಂದ್ರ ಕೇಳ್ರಿ, ನನಗೆ ಕೇಳ್ತೀರಿ? ಹೇಳ್ತೇನೆ ಕೇಳ್ರಿ. ಈಗ ಸೋಕಾಸ್ ನೋಟಿಸ್ ಬಿಡುಗಡೆ ಮಾಡಿದ ನನಗೆ ಮೇಲಿಗೆ ಬರೋಕ್ಕಿಂತ ಮುಂಚೆನೆ ಮೀಡಿಯಾದಾಗ ಬರ್ತೈತೆ ಅಂದ್ರೆ ವಿಜೇಂದ್ರನೇ ಮಾಡಿರ್ತಾನೆ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಬಿಟ್ಟು ಪಕ್ಷ ಕಟ್ಟೋದು ಕೆಲಸ ಇವೆಲ್ಲ ಸಾರ್ವಜನಿಕ ಏನದು ಸಾಮಾಜಿಕ ಜಾಲತಾಣದ ಬೇಕಾಬಿಟ್ಟಿಯಾಗಿ ಮಾತಾಡ್ಸೋದು. ಉತ್ತರ ಕರ್ನಾಟಕ ನಮ್ಮ ಭಾಷೆ ಏನಾರು ಉಪಯೋಗ ಮಾಡಿದ್ವಿ ಅಂದ್ರೆ ಆ ವಿಜೇಂದ್ರಲ್ಲ ಅವ್ರ ಅಪ್ಪನೂ ಏನು ಮಾಡ್ಲಿಕ್ಕೆ ಅದೇ ಆ ಉತ್ತರನೂ ಅವನ ಬಳಿ ಇರಬೇಕಲ್ಲ. ನಿಮ್ಗೆಲ್ಲರಿಗೂ ಕೊಟ್ಟು ಕಳ್ಸ್ಯಾನಲ್ಲ ತಾಬಿಡ್ತೋಬಿಡು ಯತ್ನಾಳ್ಗೆ ನೋಟಿಸ್ ಹೊಡೆದೇ ಅವಾಗ ಏನು ಹೇಳಿದೆ ನಾನು? ನೋಟಿಸ್ ಬಂದ್ಮ್ಯಾಗ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದೆ. ನನಗೆ ನೋಟಿಸ್ ಬರೋಕ್ಕಿಂತ ಮುಂಚೆ ಲೀಕ್ ಆಯಿತು. ಯಾರು ಮಾಡಿರ್ಬೋದು? ನಾ ಏನು ಹೇಳಿದೆ, ಒಂದು ಟ್ವೀಟ್ ಮಾಡಿದೆ.